ನಾಗರ ಪಂಚಮಿಯ ಸಂಭ್ರಮ. ನಾಗಾರಾಧನೆ ದೇಗುಲಗಳಲ್ಲಿ ವಿಶೇಷ ಪೂಜೆ, ಸ್ವಾಮಿಯ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಮೊಬೈಲ್ ಟವರ್ಗಳ ತೆರಿಗೆ ಬಾಕಿ, ಪಾವತಿಗೆ ಕಂಪನಿಗಳ ಮೀನಾಮೇಷ, ಶಾಕ್ ಕೊಟ್ಟ ಪೌರಾಯುಕ್ತೆ ಅಮೃತ. ಗ್ರಾಮ ಠಾಣಾ ಜಾಗದಲ್ಲಿ ಖಾಸಗಿ ವ್ಯಕ್ತಿಗಳು ಕಾಂಪೌಂಡ್ ನಿರ್ಮಾಣ, ಪಿಡಿಒ ಕಾರ್ಯಾಚರಣೆ, ಪೊಲೀಸರ ಬಂದೋಬಸ್ತ್ನಲ್ಲಿ ತೆರವು. ಕೃಷಿ ಉತ್ಪನ್ನ ಮಾರುಕಟ್ಟೆಯ ನಿಯಮ ಉಲ್ಲಂಘನೆ, ಕಮಿಷನ್ ದಂಧೆಗೆ ಕಡಿವಾಣ, ಮಂಡಿ ವ್ಯಾಪಾರಸ್ಥರಿಗೆ ಎಚ್ಚರಿಕೆ ಕೊಟ್ಟ ತಹಸೀಲ್ದಾರ್. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಶ್ರಾವಣ ಮಾಸದಲ್ಲಿ ಬರುವ ಸೋದರ ಸೋದರಿಯರ ಪ್ರೀತಿಯನ್ನು ಸಾರುವ ನಾಗರ ಪಂಚಮಿ ಆಚರಣೆಯನ್ನು ಚಿಕ್ಕಬಳ್ಳಾಪುರದಾದ್ಯಂತ ಶ್ರದ್ಧಾ ಭಕ್ತಿಯಿಂದ ದೇವಾಲಯಗಳಿಗೆ ತೆರಳಿ ಹುತ್ತಕ್ಕೆ ತನಿ ಎರೆಯುವ ಮೂಲಕ ಆಚರಿಸಲಾಯಿತು. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ನಗರ ಹೊರವಲಯದಲ್ಲಿ ಇರುವ ನಾಗಲ ಮುದ್ದಮ್ಮ ದೇವಾಲಯ, ಚಿತ್ರಾವತಿಯ ಸುಬ್ರಹ್ಮಣ್ಯೇಶ್ವರ ದೇವಾಲಯ, ನಗರದಲ್ಲಿ ಇರುವ ಮರಳು ಸಿದ್ದೇಶ್ವರ ದೇವಾಲಯ, ಸುಬ್ಬರಾಯನಪೇಟೆಯ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಾಲಯ ಸೇರಿದಂತೆ ಹಲವು ದೇವಾಲಯಗಳಲ್ಲಿ ನಾಗರ ಪಂಚಮಿ ಪ್ರಯುಕ್ತ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ನೆರವೇರಿದವು. ಸುಬ್ರಹ್ಮಣ್ಯೇಶ್ವರ ದೇವಾಲಯದಲ್ಲಿ ತನಿ ಎರೆದು ಪೂಜೆ ಸಲ್ಲಿಸಿದರೆ ಭೋಗ ಭಾಗ್ಯಗಳು ದೊರೆಯಲಿದ್ದು ನಾಗದೋಷ ನಿವಾರಣೆ ಆಗಲಿದೆ ಎಂಬ ನಂಬಿಕೆ ಇರುವುದರಿಂದ ಆಸ್ತಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಹುತ್ತಗಳಿಗೆ, ನಾಗಾರಾಧನೆಯ ದೇವಾಲಯಗಳಿಗೆ ತೆರಳಿ ಹೋಮ ಹವನಗಳಲ್ಲಿ ಭಾಗಿಯಾಗಿ ಭಕ್ತಿಯನ್ನ ಮೆರೆದಿದ್ದಾರೆ. ಮುಂದೆ ಹೋಗ್ಬಿಡಿ ಬಂದ್ಬಿಡಿ ದರ್ಶನ ಮಾಡೋಕೆ ಆದಷ್ಟು ಮಳೆಗಳು ಏನೋ ಸಾಕಷ್ಟು ಮೊನ್ನೆ ಮಾಡಿದ್ದು ಕೊಡಲಿಲ್ಲ, ಅದಕ್ಕೆ ಬೇರೆ ಒಂದು ಫೋನ್ ಮಾಡಿದ್ರು ನಾವು ಹೋಗಿ.
ಒಂದು ನಿಮಿಷ ಇರುತ್ತೆ. ಮರಳುಸಿದ್ದೇಶ್ವರ ದೇವಸ್ಥಾನ MG ರಸ್ತೆ ಚಿಕ್ಕಬಳ್ಳಾಪುರ ಇದು ನಾಗರ ಪಂಚಮಿ ಪ್ರಯುಕ್ತ ಹುತ್ತಕ್ಕೆ ಮತ್ತು ನಾಗರಕಲ್ಲಿಗೆ ತನಿ ಇರುತ್ತಾರೆ. ಬಹಳ ಭಕ್ತಾದಿಗಳು ಒಂದು 500ರಿಂದ 1000 ಜನ ಬರ್ತಾ ಇರ್ತಾರೆ. ಹೀಗೆ ಸುತ್ತಮುತ್ತಲು ಹಳ್ಳಿಗಳಿಂದನೂ ಬರ್ತಾರೆ. ಪುರಾತನ ದೇವಸ್ಥಾನ ಆಗಿರೋದ್ರಿಂದ ಈ ದಿನ ವಿಶೇಷ ನಾಗರ ಪಂಚಮಿ ಅಷ್ಟೇ. ಅನುಕೂಲಗಳು ಮಕ್ಕಳ ಅನುಕೂಲ ಆಗುತ್ತೆ, ಲಗ್ನಕ್ಕೆ ಅನುಕೂಲ ಆಗುತ್ತೆ, ಆರೋಗ್ಯ ಭಾಗಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ, ಕೆಲಸ ಕಾರ್ಯಗಳು ಬೇಗ ಆಗುತ್ತೆ, ಉದ್ಯೋಗ ಇಂಥದ್ದಕ್ಕೆ ಇದಕ್ಕೆ ನಾಗರದ್ದು ಏನೇ ಮಾಡಲಿ ಅನುಕೂಲ ಆಗುತ್ತೆ ಸರ್. ಬೆಳಗ್ಗೆ 4:15ರಿಂದ ರಾತ್ರಿವರೆಗೂ ಬರ್ತಾನೆ ಇರ್ತಾರೆ ತನಿ ಇರೋದಕ್ಕೆ. ಯಾಕೆಂದರೆ ಪುರಾತನವಾದ ದೇವಸ್ಥಾನ ಇದು, ಸುಮಾರು ಕೈವಾರ ತಾತೆಯ ಬಂದೋಗಿರೋ ಕಾಲ, ಅದರಿಂದ ಸುಮಾರು 200-300 ವರ್ಷದ ಮುಂಚೆ ಇರೋದು. ಅದಕ್ಕೋಸ್ಕರ ಪೂಜೆಗಳು ನಡೀತಾ ಇರುತ್ತೆ. ಇನ್ನು ನಗರ ಹೊರವಲಯದ ನಾಗಲ ಮುದ್ದಮ್ಮ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ಭಕ್ತಾದಿಗಳು ಆಗಮಿಸಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ದವು. ಅಂತೆಯೇ ನಗರದಲ್ಲಿ ಇರುವ ಮರಳು ಸಿದ್ದೇಶ್ವರ ದೇವಾಲಯದ ಆವರಣದಲ್ಲಿನ ನಾಗರ ಕಲ್ಲುಗಳಿಗೆ ಹಿರಿಯರು ಕಿರಿಯರು ಎನ್ನದೆ ಕುಟುಂಬ ಸಮೇತ ಹಾಲೆರೆದು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡಿದ್ದಾರೆ. ತುಂಬ ವರ್ಷದಿಂದ ಪೂಜೆಗಳೆಲ್ಲ ನಡೀತಿದೆ. ತುಂಬ ಪವರ್ಫುಲ್ ಗಾಡ್. ಸೊ ಹಾಲು ಇರೋದ್ರಿಂದ ತುಂಬ ನಂಬಿಕೆ ಇದೆ, ತುಂಬ ಒಳ್ಳೇದಾಗುತ್ತೆ. ಎಲ್ಲರೂ ಮಾಡಿದ್ರೆ ಬೆಟರ್, ಒಳ್ಳೇದು. ಇದು ಉದ್ಭವ ದೇವರು, ಸೊ ಅದೇ ಸೊ ನೆಗೆಟಿವ್ ವೈಬ್ಸ್ ಎಲ್ಲ ದೂರ ಆಗುತ್ತೆ. ನಾಗರ ಪಂಚಮಿ ಅಂದ ತಕ್ಷಣ ಯಾಕೆ ಹುತ್ತಗಳಿಗೆ ಬಂದು ಹಾಲು ಇರ್ತಾರೆ, ನಾಗರಗಳಿಗೆ ಯಾಕೆ ಹೋಗ್ತಾರೆ? ಸೊ ನೀವು ಕೂಡ ಇದನ್ನು ಮಾಡೋದ್ರಿಂದ ನಿಮ್ಗೆ ಏನೇನು ಕ್ರಿಯೇಟ್ ಏನು ಅನಿಸುತ್ತೆ ಅಂತ? ಫಸ್ಟ್ ಆಫ್ ಆಲ್ ಪಾಸಿಟಿವ್ ವೈಬ್ಸ್ ತುಂಬ ಜಾಸ್ತಿ. ಹೋದರೆ ಔಟಕ್ಕೆ ಹಾಲು ಹಾಕ್ತಾರೆ, ಅಂದ್ಕೊಂಡಿದ್ದು ನಡೆಯುತ್ತೆ, ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ. ಪಾಸಿಟಿವ್ ವೈಬ್ಸ್ ತುಂಬ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದಾರೆ? ನಾವು ಮದುವೆ ಆಗಿ ಒಂದು 10 ವರ್ಷ ಆಯ್ತು. ಅದಕ್ಕೆ ಮುಂಚೆ ಚಿಕ್ಕ ಏನಿಲ್ಲ. ನಿಮ್ಮ ಹೆಸರು? ಈ ನನ್ನ ಹೆಸರು ಶುಭ, ರಾಮ ಫರ್ನಿಚರ್ ಅವ್ರ ವೈಫು. ಆಯಿತಾ, ನಾವು ಈ ದೇವಸ್ಥಾನಕ್ಕೆ ಸೀರೆ ಇಟ್ಟು ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತೀವಿ. ಮಡ್ಲಕ್ಕಿ ಸಾಮಾನು ಕೊಡ್ತೀವಿ. ನಾಗರ ಪಂಚಮಿ ಫೇಮಸ್ ಅಲ್ವಾ, ಲೇಡೀಸ್ಗೆಲ್ಲ ಚೆನ್ನಾಗುತ್ತೆ. ಹುತ್ತಕ್ಕೆಲ್ಲ ಪೂಜೆ ಮಾಡ್ತೀವಿ. ನಾಗರೆಡೆಗೆಲ್ಲ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನ ಅರ್ಚನೆ ಮಾಡಿಕೊಂಡು ಹೋಗ್ತೀವಿ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ರಿ ದೇವಸ್ಥಾನಕ್ಕೆ? ಈ ತುಂಬ ವರ್ಷಗಳಿಂದ. ನಾನು 5th ಸ್ಟ್ಯಾಂಡರ್ಡಲ್ಲೂ ಬಂದಿದ್ದೆ ಈ ದೇವಸ್ಥಾನಕ್ಕೆ. ಚಿಕ್ಕ ಹುಡುಗಿಯಲ್ಲಿ ಕರ್ಕೊಂಡ್ಬಂದಿದ್ರು ನನಗೆ. ಫಸ್ಟ್ ಟೈಮ್ ಚಿಕ್ಕಬಳ್ಳಾಪುರ ನಾನು ಅವಾಗೇ ಬಂದಿರೋದು. ಆಯಿತಾ, ಇವಾಗೆಲ್ಲ ದೇವಸ್ಥಾನಕ್ಕೆ ತುಂಬ ಬರ್ತೀವಿ ಮದುವೆ ಆದಮೇಲೆ. ನಾಗರ ಪಂಚಮಿ ದಿವಸ ವಿಶೇಷತೆ ಏನೇನು ಮಾಡಿದ್ರಿ? ಅದೇ ಹುತ್ತಕ್ಕೆ ಹಾಲು ಹಾಕ್ತೀವಿ, ನಾಗರೆಡೆಗೆ ಹಾಲು ಹಾಕ್ತೀವಿ, ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಏನೆಲ್ಲ ಬೇಡ್ಕೊಂಡ್ರಿ? ಏನೂ ಇಲ್ಲ, ಮಕ್ಕಳ ಆರೋಗ್ಯ ಎಲ್ಲರೂ ಚೆನ್ನಾಗಿರಬೇಕು ಅಂತ ಬೇಡ್ಕೊಂಡ್ವಿ. ಪ್ರಪಂಚದಲ್ಲಿ ಏನು ಕೆಟ್ಟದಾಗಬಾರ್ದು ಅಂತ ಬೇಡ್ಕೊಂಡ್ವಿ ಅಷ್ಟೇ. ಇನ್ನು ತಾಲೂಕಿನ ಹಲವು ನಾಗಾರಾಧನೆಯ ದೇವಾಲಯಗಳ ಆವರಣದಲ್ಲಿ ಪೂಜೆಗೆ ಬರುವ ಭಕ್ತಾದಿಗಳಿಗೆ ಹರಕೆ ಹೊತ್ತ ದಾನಿಗಳು ತೀರ್ಥ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಮಾಡಿದ್ರು. ಒಟ್ಟಾರೆ ನಾಗರ ಪಂಚಮಿಯನ್ನ ಜನತೆ ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಮೂಲಕ ಶ್ರಾವಣ ಮಾಸದಲ್ಲಿ ಬರುವ ಹಬ್ಬಗಳಿಗೆ ಮುನ್ನುಡಿ ಬರೆದಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಮೊಬೈಲ್ ಟವರ್ಗಳನ್ನು ಅಳವಡಿಸಿ ಅದರ ತೆರಿಗೆ ಪಾವತಿಸಲು ಮೀನಾವೇಶ ಎಣಿಸುತ್ತಿದ್ದ ಟವರ್ ಕಂಪನಿಗಳಿಗೆ ಪೌರಾಯುಕ್ತೆ ಅಮೃತ ಶಾಕ್ ನೀಡಿದ್ದಾರೆ.
ತೆಗಿಬಾರ್ದಲ್ಲ, ನೀವ್ ಹೆಂಗ್ ಹಾಕಿದ್ರಿ? ಕರಿಬೇಕಾಗಿತ್ತು ಬೆಸ್ಕಾಂ ಅವ್ರಿಗೆ, ಬೆಸ್ಕಾಂ ಇಂದ ಹಾಕ್ಸ್ಬೇಕಾಗಿತ್ತು. ಸುಮ್ಮನೆ ನಾವು ಫೀಸ್ ಕೊಡ್ಕೊಳ್ಳೋಕ್ಕಾಗಲ್ಲ. ನಮ್ಮಲ್ಲಿ ಟೆಕ್ನಿಷಿಯನ್ ಇದ್ದಾರೆ, ಅವ್ರ ಕಡೆಯಿಂದ ನಾವು ಕಿರ್ಚಿರೋದು. ಶಿಡ್ಲಘಟ್ಟ ನಗರಸಭೆಯ ವಿವಿಧ ಪ್ರದೇಶಗಳಲ್ಲಿ ವಿವಿಧ ಕಂಪನಿಗಳ ಸುಮಾರು 18 ಮೊಬೈಲ್ ಟವರ್ಗಳನ್ನು ಅಳವಡಿಸಲಾಗಿದೆ. ಆದರೆ ಸುಮಾರು ವರ್ಷಗಳಿಂದ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದು ಅದನ್ನು ಪಾವತಿಸಲು ಜನವರಿಯಲ್ಲಿ ನೋಟಿಸ್ ನೀಡಲಾಗಿತ್ತು. ಆದರೂ ಸಹ ಇದುವರೆಗೂ ಸ್ಪಂದಿಸದೆ ನಿರ್ಲಕ್ಷ್ಯ ವಹಿಸಿರುವ ಮೊಬೈಲ್ ಟವರ್ಗಳ ಫೀಸ್ಗಳನ್ನು ಕಿತ್ತು ಹಾಕುವ ಕೆಲಸಕ್ಕೆ ನಗರಸಭೆಯ ಅಧಿಕಾರಿಗಳು ಮುಂದಾಗಿದ್ದಾರೆ. ನಗರದ ಆಜಾದ್ ನಗರ, ಮೆಹಬೂಬ್ ನಗರ, ಪ್ಲೇಚ್ವರ್ ಬಡಾವಣೆಯ ಸಮೀಪ ಟಿಬಿ ರಸ್ತೆ ಇನ್ನಿತರೆ ಪ್ರದೇಶಗಳಲ್ಲಿ ಅಳವಡಿಸಿರುವ ಮೊಬೈಲ್ ಟವರ್ಗಳ ಕಂಪನಿಗಳಿಗೆ ನೋಟಿಸ್ ನೀಡಿದ್ರೂ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದರಿಂದ ಪೌರಾಯುಕ್ತೆ ಅಮೃತ ಫೀಸ್ಗಳನ್ನು ಕಿತ್ತುಕೊಂಡು ಬಂದಿದ್ದಾರೆ. ಮೆಹಬೂಬ್ ನಗರದಲ್ಲಿ ಅಳವಡಿಸಿರುವ ಮೊಬೈಲ್ ಟವರ್ಗಳಿಂದ ಫೀಸ್ ಕಿತ್ತು ಹಾಕಿದ ಬಳಿಕ ಮೊಬೈಲ್ ಕಂಪನಿಯ ಟೆಕ್ನಿಷಿಯನ್ ಪುನಃ ಫೀಸ್ ಹಾಕಿದ್ದರಿಂದ ಕುಪಿತಗೊಂಡ ನಗರಸಭೆಯ ಪೌರಾಯುಕ್ತೆ ಅಮೃತ ಮತ್ತು ಸಿಬ್ಬಂದಿ ಟೆಕ್ನಿಷಿಯನ್ ಅನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು. ಟವರ್ಗಳಿಗೆ ಅಳವಡಿಸಿರುವ ಫೀಸ್ಗಳನ್ನು ತೆಗೆಯಲು ತಾಂತ್ರಿಕ ನೈಪುಣ್ಯತೆ ಹೊಂದಿರುವವರು ಇರಬೇಕು ಎಂದು ಖಾಸಗಿ ಕಂಪನಿಯ ಟೆಕ್ನಿಷಿಯನ್ ನಗರಸಭೆಯ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಕಾರ್ಯವೈಖರಿಯನ್ನ ಪ್ರಶ್ನಿಸಿದ್ದಾರೆ. ಇದರಿಂದ ಕೆರಳಿದ ನಗರಸಭೆಯ ಪೌರಾಯುಕ್ತೆ ಅಮೃತ ಮತ್ತು ನಗರ ಪೊಲೀಸ್ ಠಾಣೆಯ ಪಿಎಸ್ಐ ವೇಣುಗೋಪಾಲ್ ಇಂಡಸ್ ಕಂಪನಿಯ ಟೆಕ್ನಿಷಿಯನ್ ಅನ್ನ ತರಾಟೆಗೆ ತೆಗೆದುಕೊಂಡರು. ತೆಗಿಬಾರ್ದಲ್ಲ, ನೀವ್ ಹೆಂಗ್ ಹಾಕಿದ್ರಿ? ಕರಿಬೇಕಾಗಿತ್ತು ಬೆಸ್ಕಾಂ ಅವ್ರಿಗೆ, ಬೆಸ್ಕಾಂ ಇಂದ ಹಾಕ್ಸ್ಬೇಕಾಗಿತ್ತು. ಸುಮ್ಮನೆ ನಾವು ಫೀಸ್ ಕೊಡ್ಕೊಳ್ಳೋಕ್ಕಾಗಲ್ಲ. ನಮ್ಮಲ್ಲಿ ಟೆಕ್ನಿಷಿಯನ್ ಇದ್ದಾರೆ, ಅವ್ರ ಕಡೆಯಿಂದ ನಾವು ಕಿರ್ಚಿರೋದು. ಕ್ಯಾರೆ ಜೀನಾ ತುಮ್ನ ಮತ್ತೆ ಬಂದೇ ಹಾಕಿದ್ದಾರೆ. ಪರ್ಮಿಷನ್ ಮತ್ತೆ ಹಾಕಿದ್ದಾರೆ. ಯಾಕ್ರೆ ಹಾಕ್ತೀರಾ? ಕೋರ್ಟ್ನಲ್ಲಿ ಹೋಗಿ ಇದು ಮಾಡಿ, ನೋಟಿಸ್ ಹೋಗಿಲ್ಲ. ಅಪ್ಪ ನಿಂಗೆ ಯಾಕಪ್ಪ ನೀವು ಬಂದು ಹೆಂಗ್ ಹಾಕಿದ್ರಿ ಕನೆಕ್ಷನ್? ಈಗ ನಾನು ಹೇಳೋದು ಒಂದು ಸೆಕೆಂಡ್. ಈಗ ಅವ್ರ ಕಡೆಯಿಂದ ತಪ್ಪಿದ್ದ, ಅವ್ರ ಮೇಲೆ ಇದ್ದಾರಲ್ಲ ಅವರು, ಇನ್ನೊಂದು ಮತ್ತೆ ಅವ್ರು ಕೆಲಸ ಮಾಡಿದ್ದಲ್ಲ ನೀವು ಕೆಲಸ ಯಾರು ಎಲೆಕ್ಟ್ರಿಷಿಯನ್ ಬೇಕು. ಅವರೆಲ್ಲ ಎಲ್ಲ ಇದ್ದಾರೆ, ಟೆಕ್ನಿಷಿಯನ್ ಇವಾಗ ಹೊಸದಾಗ ಹಾಕಿರೋ ಟವರ್ಗೆ ಎಷ್ಟು ಪ್ರಾಬ್ಲಮ್ ಆಯ್ತು, ನಿಲ್ಸಿದ್ದೀವಿ. ಕೆಲಸ ಮುಂಚೆನೆ ಮಾಡಬೇಕಾಗಿತ್ತು ನಾಗರಾಜ್ ಅವರೇ. 20 ವರ್ಷದಿಂದ ಬಿಟ್ಕೊಂಡಿರೋದೇ ತಪ್ಪಾಯ್ತು. ಎಲ್ಲ ಡಿಸ್ಕನೆಕ್ಟ್ ಮಾಡಿದ್ದಾರೆ ಬಿಡಿ ಸರ್. ಹೋಗಿದ್ದೀವಿ, ಮತ್ತೆ ಬಂದು ಹಾಕಿದ್ದಾರೆ. ಅವರು ಡಿಸ್ಕನೆಕ್ಷನ್ ಮಾಡಿದ್ಮೇಲೆ ಮತ್ತೆ ಇವ್ರು ಯಾರಾದ್ರೆ ಬಂದು ಅದೇ ನಾನೇ ಇನ್ಫಾರ್ಮ್ ಮಾಡಿದ್ರು. ಇವ್ರು ತಿರ್ಗಾ ಬಂದು ಹಾಕಿ ಪರ್ಮಿಷನ್ ತಗೊಂಡು ನೀವು ಫೀಸ್ ಹಾಕ್ಬೇಕು. ಇಲ್ಲ ಬಂದ್ರೆ ನಿಮ್ಮ ಮೇಲೆ ಕೇಸ್ ಮಾಡಿಸ್ತೀನಿ. ಏ ಬಾಬು, ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡ ನೀನು, ಕಿತ್ತಾಕ್ಬಿಟ್ಟು ಹೋಗ ನೀನು. ಐಡಿ ತೆಗಿಬೇಕು ಸರ್, ನಿನ್ನ ಐಡಿ ಆ ಸೇಫ್ಟಿ ವಿಚಾರ ಬಂದ್ರೆ ನಾವು ಇರ್ತೀವಯ್ಯ. ನಮ್ಮ ಆಫೀಸ್ನವ್ರು ಮಾಡಿರೋದು ನಿಮಗೆ ಬೇರೆಯವರು. ಐಡಿ ಕಾರ್ಡ್ ಇಲ್ಲ, ಅವನ್ಯಾರ ಫೋನ್ ಎತ್ತೋದ್ರೆ ಕಿವಿಯಲ್ಲಿ ಇಟ್ಕೊಂಡಿದ್ಯಾ? ಏನ್ ಮಾಡ್ತಾ ಇದೆಯಲ್ಲ, ಮಾತಾಡಿ ಸರ್. ಏನ್ ಮಾತಾಡ್ತಾ ಇದೆಯಲ್ಲ, ನೀವೇ ಯೋಚನೆ ಮಾಡಿ.
ಈ ಸಂದರ್ಭದಲ್ಲಿ ಕಂದಾಯ ಅಧಿಕಾರಿ ನಾಗರಾಜ್, ನಗರಸಭೆಯ ಕಂದಾಯ ನಿರೀಕ್ಷಕ ಸಂಜೀವ್ ಕುಮಾರ್, ಅತೀಕ್, ಕರ ವಸೂಲಿಗಾರ ಶ್ರೀನಿವಾಸ್, ಅಪ್ಪಿ, ಅಮರ್ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. ಇಎಂಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables.
ಎಸ್, ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿನ ಮಹೇಂದ್ರ ಭಾಗ್ಯಮ್ಮ ಎಂಬ ದಂಪತಿ ಅದೇ ಗ್ರಾಮದ ಸರ್ ಎಂ ವಿಶ್ವೇಶ್ವರಯ್ಯನವರ ಸ್ವಗೃಹ ಪಕ್ಕದಲ್ಲೇ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಗ್ರಾಮ ಠಾಣಾ ಜಾಗದಲ್ಲಿ ಹಲವು ದಶಕಗಳಿಂದ ಸ್ವಾಧೀನದಲ್ಲಿ ಇದ್ದು ಕಾಂಪೌಂಡ್ ಹಾಕಿಕೊಂಡಿದ್ರು. ಆದರೆ ಯಾವಾಗ ಜಮೀನಿಗೆ ಬಂಗಾರದ ಬೆಲೆ ಬಂತು, ಅದರಲ್ಲೂ ಸರ್ ಎಂ ವಿಶ್ವೇಶ್ವರಯ್ಯನವರ ಮನೆಯ ಪಕ್ಕದಲ್ಲೇ ಇದ್ದ ಜಾಗಕ್ಕೆ ಹಲವರ ಕಣ್ಣುಗಳು ಬಿದ್ದಿತ್ತು. ಹೇಗಾದರೂ ಮಾಡಿ ಈ ಜಾಗವನ್ನ ಕಬಳಿಸಬೇಕೆಂದು ಕಾಣದ ಕೈಗಳು ನಾನಾ ಕುತಂತ್ರಗಳು ಮಾಡಿದ್ರು. ಆದರೆ ಮಹೇಂದ್ರ ಅವರ ತಾತನ ಕಾಲದಿಂದಲೂ ಇದ್ದ ಗ್ರಾಮ ಠಾಣಾ ಜಾಗಕ್ಕೆ ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿ ಅರ್ಜಿ ನೀಡಿ ಹೌಸ್ ಲಿಸ್ಟ್ ಮಾಡಿಕೊಂಡಿದ್ದರಂತೆ. ಅದಲ್ಲದೆ ಪಂಚಾಯಿತಿಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಕೂಡ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಆದರೆ ಕಾಣದ ಕೈಗಳ ಕೈವಾಡವೋ ಅಥವಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ತಿಪ್ಪಯ್ಯ ಕಾರ್ಯವೈಖರಿ ನಿಷ್ಠೆಯೋ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆಯೇ ಮಹೇಂದ್ರ ಸ್ವಾಧೀನವಿದ್ದ ಜಾಗವನ್ನ ಪಿಡಿಒ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಜೆಸಿಪಿಗಳ ಮೂಲಕ ಕಾಂಪೌಂಡ್ ಅನ್ನ ತೆರವು ಮಾಡಿಸಿ ಪಂಚಾಯಿತಿಯ ನಾಮಫಲಕ ಹಾಕಿದ್ದಾರೆ. ನಾನು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ. ಹಿಂದಿನ 1 ವರ್ಷದಿಂದ ಇವತ್ತೇನು ನಾವು ನಿಂತಿದ್ದೀವಿ, ಇದು ಗ್ರಾಮ ಠಾಣಾ ಆಸ್ತಿಯಾಗಿದ್ದು 1.25 ಕುಂಟೆ ಗ್ರಾಮ ಠಾಣಾ ಆಸ್ತಿ ಇದು. ಕಳೆದ 1 ವರ್ಷದಿಂದ ಇದರ ಬಗ್ಗೆ ನಡೀತಾ ಇತ್ತು. ಸರ್ವೆಗೆ ಹಾಕಿದ್ವಿ, ಸರ್ವೆ ಆಯಿತು, ತಹಸೀಲ್ದಾರ್ ಸಾಹೇಬರು ಬಂದರು, ಸರ್ವೆ ಮಾಡಿಸಿದ್ರು. ಆಮೇಲೆ ನನಗೆ 21 ಸೆಪ್ಟೆಂಬರ್ 2024 ಹಸ್ತಾಂತರ ಮಾಡಿದ್ರು. 1.25 ಕುಂಟೆ ಇದೆಯಪ್ಪ ಅಂತ ಹಸ್ತಾಂತರ ಮಾಡಿದ್ರು ತಹಸೀಲ್ದಾರ್ ಸಾಹೇಬ್ರ ಕಡೆಯಿಂದ ವಿ ಎ ಬಂದು RI ಬಂದು. ಆ ನಂತರ ಇವರು ನಮ್ಮದು ಅಂತ ಹೇಳ್ಬಿಟ್ಟು ಮಹೇಂದ್ರ ಅವರು ನಮ್ಮದು ಅಂತ ಹೇಳ್ಬಿಟ್ಟು ಬಂದರು. ಅದಕ್ಕಾಗಿ ಅವರೇ ಅವ್ರ ಹತ್ರ ಯಾವುದು ದಾಖಲಾತಿಗಳಿರುವುದಿಲ್ಲ. ಸೊ ಅವರೇ ಏನು ಮಾಡಿದ್ರು, ಹೋಗಿ ಇ.ಒ. ಸಾಹೇಬರು ಕೋರ್ಟ್ಗೆ ಹಾಕ್ಕೊಂಡ್ರು. ಇ.ಒ. ಸಾಹೇಬರು ಕೋರ್ಟ್ಗೆ ಹಾಕ್ಕೊಂಡ್ರು. ಇ.ಒ. ಸಾಹೇಬರು ಕೋರ್ಟಲ್ಲಿ ತೀರ್ಮಾನ ಆಗಿ 2 ತಿಂಗಳಲ್ಲಿ 7ನೇ ತಾರೀಕು, ಇದೇ ಜುಲೈ 7ನೇ ತಾರೀಕು ಇ.ಒ. ಸಾಹೇಬರು ಕೋರ್ಟಿಂದ ಪಂಚಾಯಿತಿಗೆ ಆಯಿತು. ಪಂಚಾಯಿತಿಗೆ ನಿಮ್ಮ ಕಡೆ ಆಗಿದೆಯಪ್ಪ, ನೀವು ಇದನ್ನು ಹೌಸ್ ಲಿಸ್ಟ್ ಮಾಡಿಕೊಂಡು ಇದನ್ನು ಈ ಖಾತೆ ಮಾಡಿಕೊಂಡು ತೆರವುಗೊಳಿಸ್ಕೊಳ್ಳಿ ಅಂತ ಮಾನ್ಯ ಇ.ಒ. ಸಾಹೇಬರು ಆದೇಶ ನೀಡಿದರು. ಅದರಂತೆ ನಾವು ಶುಕ್ರವಾರ ತೆರವುಗೊಳಿಸಲಿಕ್ಕೆ ಒಂದು ನೋಟಿಸ್ ನೀಡಿ ತೆರವುಗೊಳಿಸಲಿಕ್ಕೆ ನಮ್ಮ ನಂದಿ ಪೊಲೀಸ್ ಸ್ಟೇಷನ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ ನೋಟಿಸ್ ನೀಡಿ ಇವತ್ತು ಇದನ್ನು ಕೂಡ ನಮಗೆ ಯಾವುದೇ ರೀತಿಯ ಒತ್ತಡವಿರುವುದಿಲ್ಲ. ಇವತ್ತಲ್ಲ, ನಾನು ಕಳೆದ 8 ವರ್ಷದಿಂದ PDO ಡ್ಯೂಟಿ ಮಾಡ್ತಾಯಿದ್ದೀನಿ. ಹಲವಾರು ಟ್ರಾನ್ಸ್ಫರ್ಗಳಾದವು ನನಗೆ. ಇಲ್ಲೂ ಒತ್ತಡದಿಂದ ನಾನು ಕೆಲಸ ಮಾಡಲ್ಲ. ಇಲ್ಲಿಲ್ಲ ಅಂದರೆ ಇನ್ನೊಂದು ಕಡೆ ಎಲ್ಲೋ ಉದ್ಯೋಗ ಇರುತ್ತೆ. ಬಟ್ ಈಗಿನ ಕಾಲದಲ್ಲಿ, ಈಗ ಇತ್ತೀಚೆಗೆ ಏನಾಗಿದೆ, ಸರ್ಕಾರದ ಏನು ಸಮುದಾಯ ಆಸ್ತಿಗಳೇನಿದೆ, ಸರ್ಕಾರದ ಸ್ವತ್ತುಗಳೇನಿದೆ, ಅದನ್ನು ಯಾರು ಕೂಡ ಉಳಿಸ್ಕೊಳ್ಳಿಕ್ಕೆ ಮುಂದೆ ಬರ್ತಿಲ್ಲ. ಹಾಗಾಗಿ
ಇದು ನಮ್ಗೆ ಗೊತ್ತಾದ ತಕ್ಷಣ ನಾನು ನೋಟಿಸ್ ಕೊಟ್ಟೆ ADLR ಸಾಹೇಬ್ರಿಗೆ. ಅವ್ರು ಬಂದರು, ಅಳತೆ ಮಾಡಿದ್ರು. 1.25 ಕುಂಟೆ ಇದೆ ಅಂತ ಹೇಳ್ಬಿಟ್ಟು ವಿತ್ ನಕ್ಷೆ ನನಗೆ ಹ್ಯಾಂಡ್ ಓವರ್ ಮಾಡಿದ್ರು 21 ಸೆಪ್ಟೆಂಬರ್ 2024. ಆವತ್ತಿಂದ ಇವರು ಮತ್ತು ಯುವ ಕೋರ್ಟ್ಗೆ ಹಾಕ್ಕೊಂಡ್ರು. ಇವ್ರ ಹತ್ರ ಇರೋ ಹೌಸ್ ಲಿಸ್ಟ್ಗಳು ನಮ್ಮ ಹೌಸ್ ಲಿಸ್ಟ್ ಬುಕ್ಕಲ್ಲಿ ಇಲ್ಲ. ಸೊ ಅದನ್ನೆಲ್ಲ ಪರಿಶೀಲಿಸಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಾಹೇಬ್ರ ಕೋರ್ಟಲ್ಲೇ ಇದು ನಮಗಾಗಿದೆ 7ನೇ ತಾರೀಕು. ಆ ನಂತರ 7ನೇ ತಾರೀಕು ಆದಮೇಲೆ ನಾವು ಖಾತೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಈ ಸೊತ್ತು ಮಾಡ್ಕೊಂಡಿದ್ದೀವಿ. ಆನಂತರ ಇವರಿಗೆ ತೆರವುಗೊಳಿಸಲಿಕ್ಕೆ ಮಾನ್ಯ SI ಸಾಹೇಬ್ರಿಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಲೆಟರ್ ಕೊಟ್ಟು ಇವತ್ತು ತಮ್ಮ ಮುಂದೆನೇ ತೆರವುಗೊಳಿಸಿದ್ವಿ 1.25 ಎಕರೆ. ಇವತ್ತು ನಮಗೆ ನನ್ನ ಸ್ವಚ್ಛ ಭಾರತ್ ಮಿಷನ್ ಗಾಡಿ ನಿಲ್ಲಿಸ್ಕೊಳ್ಳೋಕ್ಕೆ ಕೂಡ 1 ಇಂಚು ಜಾಗ ನನ್ನ ಪಂಚಾಯತಿ ಹತ್ರ ಇಲ್ಲ. ಇವತ್ತಿನ ದಿನಗಳಲ್ಲಿ ಯಾರು ಕೂಡ ಪಂಚಾಯತಿ ಆಸ್ತಿಗಳನ್ನ ಸಮುದಾಯ ಆಸ್ತಿಗಳನ್ನ ಉಳಿಸ್ಕೊಳ್ಳೋಕ್ಕೆ ಯಾರು ಮುಂದೆ ಬರ್ತಾಯಿಲ್ಲ. ಯಾಕಂದರೆ ಒತ್ತಡಗಳು, ಅವ್ರಿಗೆ ವಿಪರೀತ ಟೆನ್ಷನ್ಸು, ಗಲಾಟೆಗಳು ಇರೋದರಿಂದ ಯಾರೂ ಬರ್ತಿಲ್ಲ. ಹಾಗಾಗಿ ಇವತ್ತು ಈ ಆಸ್ತಿಯನ್ನು ಉಳಿಸ್ಕೊಳ್ಳೋಕ್ಕೆ ನಾನು ಒಂದು ನಿರ್ಧಾರ ತಗೊಂಡು ಅಂದಹಾಗೆ ಮುದ್ದೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಮೀನುಗಳಿಗೆ ಬಂಗಾರದ ಬೆಲೆ ಬಂದಿದೆ. ಅದರಲ್ಲೂ ಸರ್ ಎಂ ವಿಶ್ವೇಶ್ವರಯ್ಯನವರ ಮನೆಯ ಪಕ್ಕದಲ್ಲೇ ಇದ್ದ ಸರ್ಕಾರಿ ಗ್ರಾಮ ಠಾಣೆಗೆ ಸಂಬಂಧಿಸಿದ 60/40 ಜಾಗದಲ್ಲಿ ದಶಕಗಳಿಂದ ಸ್ವಾಧೀನದಲ್ಲಿ ಇದ್ರು. ಆದರೆ ದಿನೇ ದಿನೇ ಆ ಜಾಗಕ್ಕೆ ಕಾಣದ ಕಣ್ಣುಗಳು ಬಿದ್ದು ರಾಜಕೀಯ ತಿರುವು ಪಡೆದುಕೊಂಡು ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಮಹೇಂದ್ರ ಬಳಿ ಈಗಾಗಲೇ ಹೌಸ್ ಲಿಸ್ಟ್ ದಾಖಲೆಗಳು ಇದ್ದು ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ರೆಸಲ್ಯೂಷನ್ ಪಾಸ್ ಆಗಿದ್ರೂ ಸಹ PDO ತೆರವು ಮಾಡುತ್ತಿದ್ದು ಅವರ ನಡೆಯ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ನಾನು ಸುಮಾರು ಒಂದು 60-70 ವರ್ಷದಿಂದ ನಮ್ಮ ತಾತನ ಕಾಲದಿಂದ ನಾವು ಇದನ್ನ ಅನುಭವದಾಗಿರೋದು. ಅಂಥದ್ದನ್ನು ಇವತ್ತು PDO ಈ ಥರ ಮಾಡ್ತಾವೆ. ಇದು ಪಂಚಾಯತಿನಾಗ ರೆಗ್ಯುಲೇಷನ್ ಕೂಡ ನಮ್ಮ ಕಡೆನೇ ಆಗೈತೆ. ಮೆಂಬರ್ಗಳೆಲ್ಲ ಒಟ್ಟು ಮಾಡ್ಕೊಡ್ತಾವೆ. ಆದ್ರೂ ಇವನು ಬೇಕಾಗೆ ಇದು ಮಾಡ್ತಾವೆ. ಯಾಕೆ ಮಾಡ್ತಾವೆ ಅಂದರೆ ಅವನು ಮುಂದಾವರ್ತಾಗಿ ಮಾಡ್ತಾ ಇದ್ದಾನೆ. ಸರ್ ಇದೊಂದು ನಡಿಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ ಇದ್ರ ಬಗ್ಗೆ? ಡಾಕ್ಯುಮೆಂಟ್ ಐತೆ ಸರ್. ಅಲ್ಲ ಏನೇನಾಗಿದೆ ಅಂತ? ಹೌಸ್ ಲಿಸ್ಟ್ ಆಗೈತೆ, ತಿರುಗಿ ಮೊನ್ನೆ ರೆಗ್ಯುಲೇಷನ್ ಕಾಪಿನೂ ಆಗೈತೆ, ಎಲ್ಲ ಇದ್ದುಕೊಂಡು ಅವನು ನಾವು ಮೆಂಬರ್ಗಳೆಲ್ಲನೂ ಇದು ಮಾಡಿಕೊಡು ಅಂತೇಳಿ ಇದು ಮಾಡಿಕೊಟ್ಟವ್ರು, ರೆಗ್ಯುಲೇಷನ್ ಮಾಡಿಕೊಟ್ಟವ್ರೆ. ಆದರೂ ಅವ್ನು ಮಾಡಿಕೊಡ್ತೀರ ಗೌರ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಇದು ಮಾಡ್ತಾರೆ. ಯಾಕೆ ಅಷ್ಟೊಂದು ಪ್ರಶ್ನೆ ತೊಗೊಂಡಿದ್ದಾರೆ? ಯಾಕೆ ಅಂತ ನೋಡಿ ನನಗೂ ಗೊತ್ತಿಲ್ಲ ಅದು. ಇವಾಗ ಈ ಜಾಗದಲ್ಲಿ ಒಂದು ಅರ್ಲಿಕಟ್ಟೆ ಇದೆ, ಒಳ್ಳೆ ದೊಡ್ಡ ರಾಗಿ ಮರ ಇದೆ, ಇದಕ್ಕೆ ಏನು ಹೇಳ್ತೀರಾ? ಹೆಂಗೆ ಇದು? ಎಲ್ಲ ಮೊದಲಿಂದ ನಮ್ಗೇನೆ ನೀವೇ ಬೆಳೆಸಿರೋದು ಅದು? ನಾವು ಯಾರೋ ನಮ್ಮವ್ರು ಹಿಂದಿನವ್ರು ಬೆಳೆಸಿರೋದು ಅದು. ಆದರೆ ಮೊದಲು ಎಲ್ಲ ನಮಗೆ ನೋಡಿ. ಆ ಪಕ್ಕದ ಕಾಂಪೌಂಡ್ ಹಾಕೋರಲ್ಲ ಅದು ನಮ್ದೆ, ಅದನ್ನು ನಮ್ಮ ಅಣ್ಣ ಮಾಡ್ಕೊಂಡವನೆ. ಇವತ್ತು PDO ಏನು ಮಾಡ್ತಾ ಇದ್ದಾರಣ್ಣ? ಅದು ದುಂಡೋಟವಾಗಿ ಕ್ಲೀನ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರು ನೋಟಿಸ್ ಕೊಟ್ಟಿದ್ದಾರ? ಈ ತರ ಏನು ಕೊಟ್ಟಿಲ್ಲ, ನೋಟಿಸ್ ಗೀಟಿಸ್ ಏನು ಕೊಟ್ಟಿಲ್ಲ. ನೀವು ಸರ್ವೆ ಮಾಡಿದ್ರಂತೆ, ಅವತ್ತೂ ನೋಟಿಸ್ ಕೊಟ್ಟಿಲ್ಲ ನಮ್ಗೆ. ಇದೆಲ್ಲ ದುಂಡೋಟವಾಗಿ ಮಾಡ್ತಾವ. ಅಂದ್ರೆ ಯಾರಿಗೆ ಮಾಡ್ತಿರೋದು ಎಲ್ಲ? PDO ಅವರು ಯಾರು ಮಾಡ್ತಾರೆ? PDO ಅವರು ಮಾಡ್ತಾರೆ. ನಿಮ್ಮ ಹೆಸರಣ್ಣ? ನನ್ನ ಹೆಸರು ಮಹೇಂದ್ರ. ಇನ್ನು ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರುಗಳ ನಡೆಯೇ ಒಂದಾದರೆ PDO ಅಧಿಕಾರಿ ತಿಪ್ಪಯ್ಯ ಅವರದ್ದು ಮತ್ತೊಂದು ನಡೆಯಾಗಿದೆ. ಇಷ್ಟಾದರೂ ಸ್ಥಳದಲ್ಲಿ ಒಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯ ಇಲ್ಲದೆ ಇರುವುದು PDO ಹಾಗೂ ಸದಸ್ಯರುಗಳ ಅಸಮಾಧಾನ ಎದ್ದು ಕಾಣುತ್ತಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೃಷಿ ಉತ್ಪನ್ನ ಮಾರುಕಟ್ಟೆ ನಿಯಮ ಉಲ್ಲಂಘಿಸುತ್ತಿರುವ ಮಂಡಿ ವ್ಯಾಪಾರಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ತಹಸೀಲ್ದಾರ್ ಮನೀಷಾ ಪತ್ರಿ ಮಂಡಿ ವ್ಯಾಪಾರಸ್ಥರಿಗೆ ಎಚ್ಚರಿಕೆ ನೀಡಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಚೇರಿಯಲ್ಲಿ ಕಾರ್ಯದರ್ಶಿ ಅಭಿದಾ ಅಂಜುಮ್ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಮಾರುಕಟ್ಟೆ ಅಧಿಕಾರಿಗಳ ರೈತರ ಸಭೆಯಲ್ಲಿ ಹರಾಜು ಸಮಯ, ಕಮಿಷನ್ ದಂಧೆಗೆ ಕಡಿವಾಣ, ಹೆಚ್ಚುವರಿ ಟೊಮೊಟೊ ಬಾಕ್ಸ್ ಸಂಗ್ರಹ, ಕುಡಿಯುವ ನೀರು, ಸ್ವಚ್ಛತೆ ಸೇರಿದಂತೆ ಮೂಲ ಸೌಕರ್ಯಗಳನ್ನು ಕಲ್ಪಿಸುವುದರ ಬಗ್ಗೆ ತಹಸೀಲ್ದಾರ್ ಮನೀಷಾ ಪತ್ರಿ ರೈತರೊಂದಿಗೆ ಚರ್ಚಿಸಿ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಮಾರುಕಟ್ಟೆ ಹರಾಜು ವ್ಯವಸ್ಥೆಯ ಸುಧಾರಣೆಗಾಗಿ ಹೊಸ ನಿಯಮಗಳನ್ನು ರೂಪಿಸಿ ಆದೇಶಿಸಿದ್ದಾರೆ. ತಹಸೀಲ್ದಾರ್ ಮನೀಷಾ ಪತ್ರಿ ಮಾತನಾಡಿ,
ರೈತರ ಒಕ್ಕೊರಲಿನ ಒತ್ತಾಯದಂತೆ ಮಾರುಕಟ್ಟೆ ಹರಾಜು ಸಮಯವನ್ನ ನಿಗದಿಪಡಿಸಲಾಗಿದ್ದು, ಬೆಳಿಗ್ಗೆ ಟೊಮೆಟೊ ಹರಾಜನ್ನ ಮಧ್ಯಾಹ್ನ 2 ಗಂಟೆಗೆ, ತರಕಾರಿ ಬೆಳೆಗಳ ಹರಾಜು ನಡೆಸಲಾಗುತ್ತದೆ. ಚಿಲ್ಲರೆ ಅಂಗಡಿ ಮಾಲೀಕರ ತರಕಾರಿ ಮಾರಾಟಕ್ಕೆ ಸಂಜೆ 4 ಗಂಟೆ ನಂತರ ಸಮಯ ನಿಗದಿಪಡಿಸಲಾಗಿದ್ದು, ಇನ್ನು ಮುಂದೆ ಮಂಡಿ ಮಾಲೀಕರು ರೈತರ ತರಕಾರಿ ಬೆಳೆಗಳಿಗೆ ಯಾವುದೇ ರೀತಿಯ ಕಮಿಷನ್ ವಸೂಲಿ ಮಾಡಬಾರದು. ರೈತರಿಂದ ಹೆಚ್ಚುವರಿ ಟೊಮೆಟೊ ಬಾಕ್ಸ್ಗಳನ್ನು ಪಡೆದುಕೊಳ್ಳಬಾರದು. ಮಂಡಿ ಮಾಲೀಕರು ಯಾವುದೇ ಕಾರಣಕ್ಕೂ ಬಿಳಿ ಚೀಟಿ ಅಥವಾ ಮಂಡಿ ಮಾಲೀಕರ ಹೆಸರುಳ್ಳ ಚೀಟಿಗಳಲ್ಲಿ ಹಣಕಾಸಿನ ಲೆಕ್ಕ ಬರೆದು ರೈತರಿಗೆ ಕೊಡಬಾರದು. ಎಪಿಎಂಸಿ ಕಚೇರಿಯ ವತಿಯಿಂದ ನೀಡಿರುವ ರಸೀದಿ ಪುಸ್ತಕದಲ್ಲಿ ತರಕಾರಿಯ ವಹಿವಾಟನ್ನ ಭರ್ತಿ ಮಾಡಿ ಸಹಿ ಮಾಡಿರುವ ಅಧಿಕೃತ ಚೀಟಿಯನ್ನ ಮಾತ್ರ ರೈತರಿಗೆ ನೀಡಬೇಕು. ಮಾರುಕಟ್ಟೆ ನಿಯಮ ಉಲ್ಲಂಘಿಸಿ ವಹಿವಾಟು ನಡೆಸುವ ಮಂಡಿ ವ್ಯಾಪಾರಸ್ಥರ ಲೈಸೆನ್ಸ್ ರದ್ದುಗೊಳಿಸಬೇಕಾಗುತ್ತದೆ ಎಂದು ಮಂಡಿ ಮಾಲೀಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಂಬಂಧಪಟ್ಟಿದ್ದು ಆಮೇಲೆ ಟೈಮಿಂಗ್ಸ್ ಏನಿದೆ ಇದು ವೆರಿ ಇಂಪಾರ್ಟೆಂಟ್. ಇನ್ಮೇಲಿಂದ ನಾವು ಸೈರನ್ ಅಳವಡಿಸ್ತೀವಿ. ಬೆಳಿಗ್ಗೆ ಹೊತ್ತು ಟೊಮೊಟೊ ವ್ಯಾಪಾರ ಮಾತ್ರ ನಡೆಯುತ್ತೆ. 2 ಗಂಟೆಯಿಂದ ತರಕಾರಿ ವ್ಯಾಪಾರ ನಡೆಯುತ್ತೆ. 4 ಗಂಟೆಯಿಂದ ನಮ್ದೇನು ಚಿಲ್ಲರೆ ವ್ಯಾಪಾರ ಅದು ಸ್ಟಾರ್ಟ್ ಆಗುತ್ತೆ. 2 ಗಂಟೆಯಿಂದ ಹೋಲ್ಸೇಲ್ ತರಕಾರಿ ವ್ಯಾಪಾರ ಸ್ಟಾರ್ಟ್ ಆಗುತ್ತೆ. ಅದನ್ನ ನಾವು ರೈತರ ಒಂದು ಅನಿಸಿಕೆ ತಗೊಂಡು ಅವರ ಒಂದು ಒಕ್ಕೊರಳಲ್ಲೇ ನಮ್ಮ ಅಡ್ಮಿನಿಸ್ಟ್ರೇಷನ್ ಕೂಡ ಜಾಯಿನ್ ಆಗಿ ನಾವು ಈ ಡಿಸಿಷನ್ ಒಟ್ಟಿಗೆ ನಾವು ತಗೊಂಡಿರುವಂತಹ ಡಿಸಿಷನ್. ಅದಕ್ಕೆ ಎಲ್ಲರ ಒಂದು ಒಪ್ಪಿಗೆ ಕೂಡ ಇದೆ. ಸೊ ಅದನ್ನು ಒಂದು ನಾವು ಮಾಡ್ತಿದ್ದೀವಿ. ಮತ್ತೆ ರೈತರಿಂದ ಯಾವುದೇ ರೀತಿ ಕಮಿಷನ್ ತಗೊಳ್ಬಾರ್ದು ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಆಮೇಲೆ ಬಿಳಿ ಚೀಟಿ ಅಂತ ಯಾವ್ದು ಸ್ಲಿಪ್ ಅಲ್ಲಿ ಬರ್ಕೊಟ್ಟಿದ್ರು ಅದನ್ನು ಕಡ್ಡಾಯವಾಗಿ ಯಾರು ತಗೊಳ್ಬಾರ್ದು. ನಾವು APMC ಕಡೆಯಿಂದ ಕೊಟ್ಟಿರುವಂತಹ ರಸೀದಿ ಬುಕ್ ನಲ್ಲೇನೆ ಅವರು ತಗೊಳ್ಬೇಕು. ಯಾಕಂದ್ರೆ ಅದು ಫರ್ದರ್ ಗವರ್ಮೆಂಟ್ ಇಂದ ಯಾವ್ದಾನ ಸೌಲಭ್ಯ ಬರುತ್ತೆ ಅಂದ್ರೆ ನಿಮಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿ ನಾವು ಇಟ್ಕೊಂಡು ಅದನ್ನೇ ನೀವು ಡಿಮಾಂಡ್ ಮಾಡ್ಬೇಕು. ರೈತರು ಡಿಮಾಂಡ್ ಮಾಡ್ಬೇಕು, ಅದನ್ನೇ ನೀವು ಇಸ್ಕೋಬೇಕು. ಅದನ್ನೇ ನಮಗೂ ಕೂಡ ಲೆಕ್ಕ ಸಿಕ್ಕುತ್ತೆ. ಎಂಡಿಂದ ನೀವು ತಗೊಳ್ಳಿಲ್ಲ, ಇಂಥದನ್ನೆಲ್ಲ ಎಕ್ಸೆಪ್ಟ್ ಮಾಡ್ಲಿಲ್ಲ ಅಂತಾರೆ, ಅವ್ರು ಡೆಫಿನೆಟ್ ಆಗಿ ಬಂದು ಬುಕ್ ತಗೊಳ್ತಾರೆ. ನೀವು ಇದನ್ನ ಡಿಮಾಂಡ್ ಮಾಡ್ಬೇಕು. ನಮ್ಮ ಸೈಡಿಂದ ನಾವು ಫುಲ್ ಅವ್ರಿಗೆ ಎಂಡಿಂದ ನಮ್ಮ ಸೈಡಿಂದ ನಾವು ಹೇಳಿರ್ತೀವಿ ಅವರಿಗೆ. ಅಂದ್ರೂ ಹೆಚ್ಚು ಕಡಿಮೆ ಯಾರಾದ್ರೂ ಮಾಡಿದ್ರೆ ಡೈರೆಕ್ಟ್ ಆಗಿ ಅಂತವ್ರ ಮೇಲೆ ನಾವು ಗಮನಕ್ಕೆ ತಗೊಂಡು ಬನ್ನಿ, ನಾವು ಆಕ್ಷನ್ ತಗೊಳ್ತೀವಿ. ಯಾವುದೇ ಮುಲಾಜಿ ಇಲ್ಲ ಅದರಲ್ಲಿ. ಹೌದು, ತರಕಾರಿ ಹರಾಜು ಸಮಯ ಬದಲಾವಣೆ ಹಾಗೂ ಮಂಡಿ ಮಾಲೀಕರು ರೈತರಿಂದ ಕಮಿಷನ್ ಪಡೆಯುತ್ತಿರುವ ಬಗ್ಗೆ ಅಧಿಕಾರಿಗಳೊಂದಿಗೆ ರೈತರು ಚರ್ಚೆ ಮಾಡುವ ಸಮಯದಲ್ಲಿ ಸಭೆಯಲ್ಲಿ ಇದ್ದ ಕೆಲ ಮಂಡಿ ವ್ಯಾಪಾರಸ್ಥರು ರೈತರ ಅನಿಸಿಕೆಗಳ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದಾಗ ರೈತರ ಹಾಗೂ ಮಂಡಿ ವ್ಯಾಪಾರಸ್ಥರ ನಡುವೆ ಮಾತಿನ ಜಟಾಪಟಿ ನಡೆಯಿತು. ಈ ಸಂದರ್ಭದಲ್ಲಿ ಎಪಿಎಂಸಿ ಸಿಬ್ಬಂದಿ ಮಂಜುನಾಥ, ನಾಗರಾಜು, ರೈತ ಸಂಘಟನೆಗಳ ಮುಖಂಡರು ಹಾಗೂ ರೈತರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ಗೌರಿಬಿದನೂರಿನಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಸಿಸ್ಟೆಂಟ್ ಇಂಜಿನಿಯರ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಮಂಗಳವಾರ ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ಗೌರಿಬಿದನೂರಿನಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಸಿಸ್ಟೆಂಟ್ ಇಂಜಿನಿಯರ್ ಆದ ಎಂ ಆಂಜನೇಯ ಮೂರ್ತಿ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಮಂಗಳವಾರ ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ. ನಗರದ ಮಾದನಹಳ್ಳಿ ಕೆರೆ ಅಂಗಳದಲ್ಲಿರುವ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಚೇರಿಯಲ್ಲಿ ಇವರು ಕರ್ತವ್ಯ ನಿರ್ವಹಿಸುತ್ತಿದ್ದು, ಅಕ್ರಮ ಆಸ್ತಿ ಗಳಿಕೆ ಆರೋಪದಡಿ ಕಚೇರಿ ಮತ್ತು ನಗರದಲ್ಲಿ ಇರುವ ವಿಶ್ರಾಂತಿ ಕೊಠಡಿಯ ಮೇಲೆ ದಾಳಿ ನಡೆಸಿ ಕಡತಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ. ಲೋಕ ಅಧಿಕಾರಿಗಳು ಏಕಕಾಲದಲ್ಲಿ ಬೆಂಗಳೂರು, ಯಲಹಂಕ ನ್ಯೂ ಟೌನ್, ತುಮಕೂರು, ಗೌರಿಬಿದನೂರು ಮನೆ ಮತ್ತು ಕಚೇರಿ ಮೇಲೆ ದಾಳಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಎಸ್ಪಿ ಆಂಟೋನಿ ಜಾನ್, ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಮಾರ್ಗದರ್ಶನದಲ್ಲಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಬಸವರಾಜು ಪುಲರಿ ಮತ್ತು ತಂಡ ದಾಳಿ ನಡೆಸಿದ್ದು, ಸಿಬ್ಬಂದಿಗಳಾದ ಮುನಿರಾಜು ಮತ್ತು ಸೌಮ್ಯ ಹಾಜರಿದ್ದರು. ಕೆಪಿ
ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಕೆವಿ ಕಾಲೇಜ್ ಆಫ್ ಫಾರ್ಮಸಿ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಡಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಪಿಸಿಎಂಬಿ, ಪಿಸಿಎಂಸಿಎಸ್, ಪಿಸಿಬಿ, ಪಿಸಿಎಂ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ತರಬೇತಿ ಅವಧಿ 2 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಇರುತ್ತದೆ. ಬಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಪಿಸಿಎಂಬಿ, ಪಿಸಿಎಂಸಿಎಸ್, ಪಿಸಿಬಿ, ಪಿಸಿಎಂ ತರಬೇತಿ ಅವಧಿ 4 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಅಧಿಕವಾಗಿರುತ್ತದೆ. ಲ್ಯಾಟ್ರಲ್ ಎಂಟ್ರಿ ಡಿ ಫಾರ್ಮಾ ಪಾಸಾದ ವಿದ್ಯಾರ್ಥಿಗಳು ನೇರವಾಗಿ 2ನೇ ವರ್ಷದ ಬಿ ಫಾರ್ಮಾಗೆ ದಾಖಲಾಗಬಹುದು. ಕ್ಯಾಂಪಸ್ ಸೆಲೆಕ್ಷನ್ ವಿದ್ಯಾರ್ಥಿ ವೇತನ ವ್ಯವಸ್ಥೆ ಇರುತ್ತದೆ. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆವಿ ನವೀನ್ ಕಿರಣ್ ರವರು ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಏರ್ಪಡಿಸಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಕುರಿತು ಅರಿವು ಮೂಡಿಸಲಾಗುವುದು. ಎಂಎಸ್ ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್, ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. ಎಂಎಸ್ ಡಿಗ್ರಿ ಕಾಲೇಜ್ 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್ ಬಿಸಿಎ, ಬಿಕಾಂ, ಬಿಬಿಎ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. ಯುಜಿ ಕೋರ್ಸಸ್ ಬಿಸಿಎ 25,000, ಬಿಬಿಎ 25,000, ಬಿಕಾಂ 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಶಾಸಕ ಸುಬ್ಬಾರೆಡ್ಡಿ ನದಿ ಮತ್ತು ಜಲಾಶಯಗಳ ಹೆಸರು ಬದಲಾಯಿಸಲು ಸರ್ವಾಧಿಕಾರ ಧೋರಣೆಯಿಂದ ಮುಂದಾಗಿದ್ದಾರೆ ಎಂದು ಆರೋಪಿಸಿ ಸಿಪಿಐಎಂ ರಾಜ್ಯ ಸಮಿತಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ತಿಳಿಸಿದ್ದಾರೆ. ಇಟ್ಕೋಬೇಕು, ಯಾರು ಬಂದು ಕೇಳಿ ಕೊಡ್ಬೇಕು ಸರ್. ಒಂದು ನಿಮಿಷಕ್ಕೆ ನೀವು ಹೇಳೋದು ಕೇಳಬೇಕಂತ ಹೇಳಿಲ್ಲ. ಹೇಳಿ ಸರ್, ಹೇಳಿ ಸರ್. ನಾವು ಕೇಳ್ತಾ ಇದ್ದೇವೆ. ಹೇಳಿ ಸರ್, ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಹೇಳಿ ಸರ್. ಒಂದು ನಿಮಿಷ ಹೇಳಿ ಸರ್. ತೆಗೆದು ಬಿಟ್ಟಿದ್ದಾರೆ ಅಂದ್ರಲ್ಲ, ಅದಕ್ಕೆ ನಾನು ಸುಮ್ಮನಾದೆ. ನಿಮ್ಮ ಆಫೀಸಲ್ಲಿ ಕೊಡಿ ಸರ್. ಸರ್ ಈಗ ಕೊಡಿ. 1 ಅವರ್ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರ ಹಲವು ಸಂಘಟನೆಗಳ ಹೋರಾಟದ ಪ್ರತಿಫಲವಾಗಿ ಪರಕೋಡು ಬಳಿ ಚಿತ್ರಾವತಿ ಜಲಾಶಯ ನಿರ್ಮಾಣಗೊಂಡಿದೆ. ಹೋರಾಟ ನೇತೃತ್ವ ವಹಿಸಿರುವ ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಹೆಸರು ನಾಮಕರಣ ಮಾಡಬೇಕೇ ಹೊರತು ರಾಜ್ಯ ಸರ್ಕಾರದ ಏಕಪಕ್ಷೀಯ ನಿರ್ಣಯದಂತೆ ಚಿತ್ರಾವತಿ ಜಲಾಶಯಕ್ಕೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರ ಹೆಸರು ನಾಮಕರಣ ಮಾಡುವ ಅಗತ್ಯ ಏನಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸರನ್ನ ಸಂಘಟನೆಗಳ ಮುಖಂಡರು ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆಯಿತು.
ಸಿಪಿಐಎಂ ರಾಜ್ಯ ಸಮಿತಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಕಾಂಗ್ರೆಸ್ಸಿನ ಸಚಿವರ, ಶಾಸಕರ ಸರ್ವಾಧಿಕಾರಿ ತೀರ್ಮಾನಗಳಿಗೆ ಸರ್ಕಾರಿ ಅಧಿಕಾರಿಗಳು ಸಾಥ್ ನೀಡುತ್ತಿರುವುದು ಕಾನೂನು ಬಾಹಿರವಾಗಿದೆ. ಚಿತ್ರಾವತಿ ಜಲಾಶಯ ನಿರ್ಮಾಣ ಕಲ್ಪನೆ ಏನು, ಯಾರು ಶ್ರಮಿಸಿದ್ದಾರೆ ಎಂಬುದು ತಿಳಿದುಕೊಂಡು ಚಿತ್ರಾವತಿ ಜಲಾಶಯದ ಹೆಸರನ್ನ ಬದಲಾವಣೆ ಮಾಡಬೇಕು. ಹೋರಾಟದ ಮಹತ್ವ ಗೊತ್ತಿಲ್ಲದೆ ಏಕಪಕ್ಷೀಯವಾಗಿ ಆದೇಶ ನೀಡಬಾರದು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಪಿಐಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಚಿತ್ರಾವತಿ ಜಲಾಶಯದ ನಿರ್ಮಾಣ ಹಾಗೂ ಕಾಯಕಲ್ಪಕ್ಕಾಗಿ ಹೋರಾಟ ಮಾಡಿರುವ ಹೋರಾಟಗಾರರ ಮೇಲೆ ಹಲವು ಪೊಲೀಸ್ ಕೇಸುಗಳು ದಾಖಲಾಗಿ 8 ವರ್ಷಗಳ ಕಾಲ ಜಿಲ್ಲಾ ಮತ್ತು ತಾಲೂಕು ನ್ಯಾಯಾಲಯಗಳಿಗೆ ಅಲೆದಾಡಿದ್ದೇವೆ. ಹೋರಾಟಗಾರರ ಹೋರಾಟದಿಂದ ನಿರ್ಮಾಣಗೊಂಡಿರುವ ಚಿತ್ರಾವತಿ ಜಲಾಶಯಕ್ಕೆ ಹೋರಾಟದ ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಹೆಸರು ನಾಮಕರಣ ಮಾಡುವುದು ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿಗೆ ಸಂಬಂಧವೇ ಇಲ್ಲದ ವ್ಯಕ್ತಿಯ ಹೆಸರು ನಾಮಕರಣ ಮಾಡಿದ್ರೆ ನಮ್ಮ ಹೋರಾಟ ಮತ್ತೆ ಪ್ರಾರಂಭವಾಗಲಿದೆ ಎಂದರು. ಪಡ್ಕೋಬೇಕು, ಅದನ್ನು ಪಡ್ಕೊಂತೀರಾ? ಈ ಥರ ಮಾಡಿರೋದು ಇದು ಸರ್ವಾಧಿಕಾರದ ಪರಮಾವಧಿ. ಕಾಂಗ್ರೆಸ್ನವರಿಗೆ ಇಲ್ಲಿ ನಮ್ಗೆ ಯಾರೂ ಇಲ್ಲ, ಎದುರೇ ಇಲ್ಲ ಅಂತೇಳಿ ಕಾಂಗ್ರೆಸ್ನವರು ಈಗ ಮಾಡ್ತಾ ಇರತಕ್ಕಂಥ ಒಂದು ವಿಧಾನ ಇದು. ಒಂದು ಪ್ರಜಾಸತ್ತಾತ್ಮಕ ವಿಧಾನದಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥ ಕಾಮನ್ ಸೆನ್ಸ್ ಇಲ್ಲದಿರತಕ್ಕಂಥ ಶಾಸಕರಲ್ಲಿದ್ದಾರೆ. ಆಡಳಿತ ವರ್ಗ ಇಲ್ಲಿದೆ. ಈಗ ಅದನ್ನು ಪಬ್ಲಿಕ್ಕಲ್ಲಿ ಹೋಗಬೇಕು, ಪಬ್ಲಿಕ್ಕಲ್ಲಿ ಒಪಿನಿಯನ್ಸ್ ಕಲೆಕ್ಟ್ ಮಾಡಬೇಕು, ಮೀಡಿಯಾ ಮುಖಾಂತರ ಜನರಿಗೆ ತಿಳಿಸಬೇಕು, ಅಬ್ಜೆಕ್ಷನ್ಸನ್ನು ಕಲೆಕ್ಟ್ ಮಾಡ್ಕೋಬೇಕು, ಅದನ್ನೆಲ್ಲ ತಗೊಂಡು ಇದನ್ನು ಮಾಡಬೇಕು ಅನ್ನೋದನ್ನು ಬಿಟ್ಟು ಈಗ ಅವರು ಅರ್ಜಿ ಅದನ್ನು ನೋಟಿಸ್ ಬೋರ್ಡ್ಗೆ ಅಂತ ಹಾಕಿರೋ ನೋಟಿಸಲ್ಲಿ ಆಲ್ರೆಡಿ ಕಳೆದವರ ತಿಂಗಳೇ ಇದಾಗಿದೆ. 5ನೇ ತಾರೀಕು ಹೋದರೆ 1 ತಿಂಗಳಾಗ್ಬಿಡುತ್ತೆ. ಅಂದರೆ ಯಾವುದೋ ಒಂದು ನೆಪ ಮಾಡಿ ಅದನ್ನು ಕಳ್ಳದಾರಿಯಲ್ಲಿ ಇದನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ತುಂಬ ಖಂಡನೀಯ. ಇದು ವಿಧಾನ ಅಲ್ಲ. ಕಷ್ಟಪಟ್ಟಿರೋರಿಗೆ, ದುಡಿದಿರೋರಿಗೆ, ಎಷ್ಟೋ ಜನ ಹಳ್ಳಿಗಳಿಂದ ರೈತರು, ಕೂಲಿಕಾರರು, ಮಹಿಳೆಯರು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಎಲ್ರಿಗೂ ಗೊತ್ತು ಚಿತ್ರಾವತಿ ಡ್ಯಾಮ್ ಯಾರು ಕಟ್ಟಿಸಿದ್ದು ಅಂತ. ಚಿತ್ರಾವತಿ ಡ್ಯಾಮ್ನ ಕಲ್ಪನೆ ಎಲ್ಲಿಂದ ಬಂತು ಅನ್ನೋದು ಎಲ್ರಿಗೂ ಗೊತ್ತಿದೆ ಪಬ್ಲಿಕ್ಗೆ. ಇಲ್ಲಿ MC ಸುಧಾಕರ್ ಗೊತ್ತಿರದಿರ್ಬೋದು ಅಥವಾ ಸುಬ್ಬಾರೆಡ್ಡಿಗೂ ಗೊತ್ತಿರದಿರ್ಬೋದು. ಯಾಕಂದರೆ ಸುಬ್ಬಾರೆಡ್ಡಿ ಆವಾಗ ಬಾರುಗಳಲ್ಲಿದ್ದ, MC ಸುಧಾಕರ್ ಆವಾಗ ಬಿಸ್ನೆಸ್ ಮಾಡ್ಕೊಂಡು ಹೈದರಾಬಾದಲ್ಲಿದ್ದ. ಅದನ್ನು ಬಿಟ್ಟು ಇನ್ನೇನೂ ಇರಲಿಲ್ಲ. ಹಾಗಾಗಿ ಅವರು ಅರ್ಥ ಮಾಡ್ಕೋಬೇಕು, ಜನರ ಪರವಾಗಿ ಜನರ ಕೆಲಸ ಮಾಡಲಿ. ಈ ರೀತಿಯಾಗಿ ಕ್ಷುಲ್ಲಕ ರಾಜಕಾರಣ ಮಾಡ್ತಕ್ಕಂಥದ್ದು ಕೈ ಬಿಡಬೇಕು. ಮುಂದಿನ ದಾರಿ ಏನು ಸರ್? ಜಿವಿ ಶ್ರೀರಾಮರೆಡ್ಡಿ 10 ವರ್ಷಗಳ ಕಾಲ ಹೋರಾಟ ಮಾಡಿದ್ದಾರೆ ಡ್ಯಾಮ್ ನಿರ್ಮಾಣಕ್ಕೆ. ಅವರ ಹೆಸರಿಡಬೇಕು ಅಂತ ಏನು ಬಯಸ್ತೀರ ನೀವು? ಹೌದು. ಈಗ ಅದಕ್ಕೆ ಹೆಸರಿಡಬೇಕು ಅನ್ನುವಾಗ ಶ್ರೀರಾಮರೆಡ್ಡಿ ಹೆಸರಿಡಲಿ, ಅದಕ್ಕೊಂದು ಇದಿದೆ. ಈಗ ಶ್ರೀರಾಮರೆಡ್ಡಿ ಅವರು ಇದ್ದಾಗಲೂ ಕೂಡ ಅದೊಂದು ಬಂದಿತ್ತು, ಅವ್ರ ಹೆಸರು ಮಾಡೋಣ ಅಂತಕ್ಕಂಥದ್ದು. ಬಟ್ ಆವತ್ತು ಅವ್ರು ಅಂದಿದ್ದೇನು, ಚಿತ್ರಾವತಿ ಡ್ಯಾಮ್ ಏನಿದೆ ಚಿತ್ರಾವತಿನ ಹೆಸರಿರಲಿ ಅಂತಕ್ಕಂಥದ್ದು ಇದಿತ್ತು. ನ್ಯಾಚುರಲಾಗಿ ಒಂದು ಕಾವೇರಿ ಡ್ಯಾಮಲ್ಲಿ ಕಾವೇರಿ ನದಿ ಅಂತ ಇಟ್ಟಿರ್ತೀವಿ. ಅದನ್ನು ಬೇರೆ ಕೃಷ್ಣರಾಜ ಸಾಗರ ಕಟ್ಟಿಸಿದ್ದು ಅವ್ರು ಇದು ಮಾಡಿದ್ವಿ. ಈಗ ಇದನ್ನು ಕಟ್ಟಿಸಿದ್ದಕ್ಕೆ ಮೂಲ ಪ್ರೇರಕರು, ಪ್ರೇರಕನಾ ಶಕ್ತಿ ಮತ್ತು ಸರ್ಕಾರದಲ್ಲಿ ಹೋರಾಡಿ ಅದನ್ನು ಜಾರಿಗೆ ತಂದಿದ್ದು ಶ್ರೀರಾಮರೆಡ್ಡಿ ಅವರು. ಅವ್ರ ಹೆಸರು ಇಡಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡು. ಇಲ್ಲ ಶ್ರೀರಾಮರೆಡ್ಡಿ ಹೆಸರು ಇಡೋಕ್ಕಾಗಲ್ವಾ, ನೀವು ಈಗ ಏನಿದೆ ಹಂಗೆ ಕಂಟಿನ್ಯೂ ಆಗಲಿ, ತಪ್ಪಕ್ಕೆ ಬಿದ್ದೀರಿ. ಸರ್ ಮುಂದಿನ ಹಾದಿ ಏನು ಸರ್? ಎಲ್ಲರೂ ಜನರು, ಎಲ್ಲ ಸಂಘ ಸಮಸ್ಯೆಗಳು ಜನರನ್ನು ಸೇರಿಸ್ಕೊಳ್ತೀವಿ, ಹೋರಾಟವನ್ನು ಮಾಡ್ತೀವಿ ಇದರ ವಿರುದ್ಧ. ಚಿತ್ರಾವತಿ ಅಣೆಕಟ್ಟೆ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಅದನ್ನು ಬೇಕು ಅಂತ ಹೋರಾಟ ಮಾಡಿದ್ದು ಒಂದಾದರೆ, ಮತ್ತು ಅದರಲ್ಲಿ ಚಿತ್ರಾವತಿ ಅಣೆಕಟ್ಟೆ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಅದರಲ್ಲಿ ತೆಗೆದಿರ್ತಕ್ಕಂಥ ವೇಸ್ಟನ್ನು ಅದರಲ್ಲೇ ಬಿಟ್ಟು ಹೋಗಿದ್ರು. ಆವತ್ತು ಕೂಡ ಸುಮಾರು 65 ದಿವಸಗಳ ಕಾಲ ದೊಡ್ಡ ಮಟ್ಟದ ಹೋರಾಟ ಮಾಡಿ ಚಿತ್ರಾವತಿ ಅಣೆಕಟ್ಟೆಯಲ್ಲಿ ಹೂಳು ತೆಗಿಬೇಕು, ನೀರು ಭಾರಿ ಕಡಿಮೆ ಹಿಡಿಸ್ತಾ ಇದೆ, ಅದನ್ನು ಹೂಳು ತೆಗಿಬೇಕಂತ ದೊಡ್ಡ ಮಟ್ಟದ ಹೋರಾಟ ಮಾಡಿ ಆಗಲೂ ಕೂಡ ಆ ಹೋರಾಟಗಾರರ ಮೇಲೆ ಕೇಸ್ ಹಾಕಿದ್ರು. ಸುಮಾರು 8 ವರ್ಷಗಳ ಕಾಲ ಸುಮಾರು 30 ಜನ ತಿರುಗಾಡಿರ್ತಕ್ಕಂಥ ಕೂಡ ಇತಿಹಾಸ ಇದೆ. ಇದರಲ್ಲಿ ಇವತ್ತು ಆಗಿರ್ತಕ್ಕಂಥವ್ರು ಈ ಹೆಸರು ಇಡಬೇಕನ್ನೋಂಥವ್ರು ಅವ್ರ ಪಾಲು ಈ ಚಿತ್ರಾವತಿ ಅಣೆಕಟ್ಟೆ ನಿರ್ಮಾಣ ಮಾಡುವುದಾಗಲಿ, ಅದರಲ್ಲಿ ಹೂಳು ತೆಗಿಬೇಕನ್ನೋದಾದ್ರಾಗಲಿ ಯಾವುದೇ ರೀತಿಯಾದಂಥ ಅವರು ಪಾತ್ರ ಇಲ್ಲ. ಅಂಥದ್ರಲ್ಲಿ ಇವತ್ತು ಚಿತ್ರಾವತಿ ಅಣೆಕಟ್ಟನ್ನು ಬದಲು ಮಾಡೋಕ್ಕೆ ಹೋಗ್ತಕ್ಕಂಥದ್ದು. ಇವತ್ತು ಚಿತ್ರಾವತಿ ಅಣೆಕಟ್ಟಿನ ಹೋರಾಟದ ನಾಯಕತ್ವದಲ್ಲೇ ಮತ್ತೆ ಪುನರ್ ಹೋರಾಟವನ್ನು ನಾವು ಪ್ರಾರಂಭ ಎಲ್ಲ ಸೇರ್ಕೊಂಡು ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ಸಂಘಟನೆಗಳ ಮುಖಂಡರಾದ ಲಕ್ಷ್ಮೀನಾರಾಯಣ ರೆಡ್ಡಿ, ಜಿಎಂ ರಾಮಕೃಷ್ಣಪ್ಪ, ಡಿಟಿ ಮುನಿಸ್ವಾಮಿ, ಕೆ ಮುನಿಯಪ್ಪ, ಜಿ ಮುಸ್ತಫಾ, ಬಿಳ್ಳೂರು ನಾಗರಾಜು, ಕೃಷ್ಣಪ್ಪ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ರೇಷ್ಮೆ ನಗರಿ ಶಿಡ್ಲಘಟ್ಟ ಸಹಿತ ತಾಲೂಕಿನಾದ್ಯಂತ ನಾಗರ ಪಂಚಮಿ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗಿದೆ. ಬೆಳಗ್ಗೆಯಿಂದಲೇ ನಾಗದೇವತೆಗಳಿಗೆ ಕುಟುಂಬ ಸಮೇತ ಪೂಜೆ ಸಲ್ಲಿಸಿ ನಾಗರ ಪಂಚಮಿಯನ್ನು ಆಚರಿಸಿದರು. ನಗರದಲ್ಲಿರುವ ಅಶ್ವತ್ಥ ಕಟ್ಟೆಗಳಿಗೆ ನಾಗಾರಾಧನೆ, ದೇವಸ್ಥಾನಗಳಲ್ಲಿ ಭಕ್ತಿಗಳ ದಂಡು ಕಂಡು ಬಂದಿತು. ಹೆಣ್ಣು ಮಕ್ಕಳು ತನ್ನ ಸಹೋದರರ ರಕ್ಷಣೆಗಾಗಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದು ವಿಶೇಷವಾಗಿತ್ತು.
ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಎಲ್ಲೆಡೆ ನಾಗರ ಪಂಚಮಿಯ ಸಂಭ್ರಮ. ನಾಗಾರಾಧನೆ ದೇಗುಲಗಳಲ್ಲಿ ವಿಶೇಷ ಪೂಜೆ, ಸ್ವಾಮಿಯ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಮೊಬೈಲ್ ಟವರ್ಗಳ ತೆರಿಗೆ ಬಾಕಿ, ಪಾವತಿಗೆ ಕಂಪನಿಗಳ ಮೀನಾಮೇಷ, ಶಾಕ್ ಕೊಟ್ಟ ಪೌರಾಯುಕ್ತೆ ಅಮೃತ. ಗ್ರಾಮ ಠಾಣಾ ಜಾಗದಲ್ಲಿ ಖಾಸಗಿ ವ್ಯಕ್ತಿಗಳು ಕಾಂಪೌಂಡ್ ನಿರ್ಮಾಣ, ಪಿಡಿಒ ಕಾರ್ಯಾಚರಣೆ, ಪೊಲೀಸರ ಬಂದೋಬಸ್ತ್ನಲ್ಲಿ ತೆರವು. ಕೃಷಿ ಉತ್ಪನ್ನ ಮಾರುಕಟ್ಟೆಯ ನಿಯಮ ಉಲ್ಲಂಘನೆ, ಕಮಿಷನ್ ದಂಧೆಗೆ ಕಡಿವಾಣ, ಮಂಡಿ ವ್ಯಾಪಾರಸ್ಥರಿಗೆ ಎಚ್ಚರಿಕೆ ಕೊಟ್ಟ ತಹಸೀಲ್ದಾರ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.